ಭ್ರಷ್ಟಾಚಾರದ ಮುಳುಗೋಗಿದೆ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಈ ಎರಡು ವರ್ಷದ ಕೀರ್ತಿಗೆ ಇರ್ತಾರೆ. 224 ಕ್ಷೇತ್ರದಲ್ಲಿ 140ಕ್ಕಿಂತ ಹೆಚ್ಚು ನಾವು ಗೆಲ್ತೀವಿ. ಅದರಲ್ಲಿ ಮುಳುಬಾಗಿಲು ಕ್ಷೇತ್ರ ಕೂಡ ಸೇರ್ತದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಹಿರಿಯರು ಸೇರಿದ್ದು ಒಳ್ಳೆಯದಾಯಿತು. ಮುಂದೆ ಒಳ್ಳೆಯ ದಿವಸಗಳು ಬಿಜೆಪಿಗೆ ರಾಜ್ಯಕ್ಷೆ ನಡೀತಾ ಇದೆ 2 ಕ್ಷೇತ್ರದಲ್ಲಿ ಹೇಗಿರ್ಬೋದು ನೋಡಿ. ನಿಮ್ಗೆ ಗೊತ್ತಾಗ್ತಿದೆ, ಮೈನಾರಿಟೀಸು ವಿರೋಧ ಮಾಡಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ನಮಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಮೈನಾರಿಟೀಸ್ ಅಂದ್ಬಿಟ್ಟು ಬೇರೆ ಬೈಮಾನ್ ಮಾಡಿ ಮತ್ತೆ ಅವ್ರಿಗೇನೋ ಆಮಿಷ ಓದಿದ್ರು. ಆದರೆ ಕೂಡ ಇವತ್ತು ಯಾವುದೇ ಅವರು ಮೈನಾರಿಟೀಸ್ನ ತುಂಬಾ ನಂಬ್ಕೊಂಡಿದ್ರು. ಮೈನಾರಿಟೀಸ್ ಕೂಡ ಇವತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪರ ಬಂದಿದ್ರು. ಇವತ್ತು ಬಾಗಲಕೋಟೆ ಆಗ್ಬೋದು ಮತ್ತು ದಾವಣಗೆರೆ ಆಗ್ಬೋದು, ಎರಡೂ ಕಡೆ ನಾವು ಗೆಲ್ತೀವಿ. ಖಂಡಿತವಾಗಿ ಈಗಾಗಲೇ ಅವ್ರಿಗೆ ವಿರೋಧಿ ಅಲ್ಲೇ 1 ವರ್ಷದಿಂದನೇ ಸ್ಟಾರ್ಟ್ ಆಗಿದೆ. ನಾವು ಬಾಗಲಕೋಟೆ ದಾವಣಗೆರೆ ಎರಡೂ ಗೆಲ್ತೀವಿ. ನಮ್ಮ ಏನು ಅಭ್ಯರ್ಥಿಗಿದ್ದಾರೆ ಸಾಧಾರಣ ವ್ಯಕ್ತಿಗಳನ್ನ ಅಭ್ಯರ್ಥಿ ಮಾಡಿರೋದು, ಆ ಕಾರಣಕ್ಕೆ ನಾವು ಗೆಲ್ತೀವಿ. ಅದೇ ರೀತಿ BJP ಇವ್ರನ್ನೆಲ್ಲ ಸೇರಿಕೊಂಡು ಒಂದು ಕೆಟ್ಟ ಅಸಭ್ಯ ವಾಕ್ಸಮರ ನಡೀತಾ ಇದೆ. ಚಿಕ್ಕಬಳ್ಳಾಪುರ MLA ಕಡೆ ಅವ್ರಿಗೆ ತಾವೇನೇ ಸರ್, ಅದು ಕಾಮನ್ ಅದು. ಯಾಕಂದರೆ ರಾಜಕೀಯ ನಾಯಕರು ತಮ್ಮ ಸಭ್ಯತೆಯಿಂದ ನಡ್ಕೊಬೇಕು. ಯಾವುದೇ ಪಾರ್ಟಿ ಅವರಾಗ್ಬೋದು, ಮಾತುಗಳು ಯಾವ ರೀತಿ ಇರುತ್ತೆ, ಸಭ್ಯತೆ ಇರಬೇಕು. ಪಬ್ಲಿಕ್ ನಮ್ಮನ್ನು ನೋಡ್ತಾ ಇರ್ತಾರೆ. ಯಾಕಂದರೆ ಸಂವಿಧಾನಿಕ ಹುದ್ದೆ ಹೊಂದಿರೋದು ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನದಲ್ಲಿ ನಾವೆಲ್ಲ ಆಯ್ಕೆ ಆಗ್ತಿದ್ದೀವಿ. ಅಂಥದ್ರಲ್ಲಿ ಆ ಒಂದು MLA ಗಿರಿ ಅನ್ನೋದೇ ಗೌರವ ಕೊಡುವಂಥ MLA ಗಿರಿ. ಅದನ್ನು ನೀವು MLA ಆಗಿಬಿಟ್ಟು ಯಾವುದೇ ಪಾರ್ಟಿ MLA ಆಗ್ಬೋದು, ಅದನ್ನು ನಾವು ಗೌರವಿಸುವಾಗೆ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ನೋದು ಅವ್ರು ಅರ್ಥಕೊಂಡು ಮಾತಾಡಬೇಕು. ಅಸಭ್ಯ ಪದಗಳನ್ನ ಬಳಸಬಾರ್ದು. ಅದಕ್ಕೆ ನಮ್ಮದು ವಿರೋಧ ಇದೆ. ನೋಡ್ತಾ ಇದ್ದೀರಿ ನೀವು, ಇದೇನೇನಂದರೆ ಕಾಂಗ್ರೆಸ್ ಅಭಿವೃದ್ಧಿ ಮರ್ತಿದೆ. ಇಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ. ಗ್ಯಾರಂಟಿ ಹೆಸರಲ್ಲಿ ಜನಗಳ ಹತ್ರ ಲೂಟಿ ಹೊಡಿತಾರೆ. ನೀವು ಪ್ರತಿ ಪದೇ ಹೇಳ್ತೀವಿ, 1 ತಿಂಗಳಿಂದ ಬಡವರು ಇಡೋ ಗೋಲ್ಡಲ್ಲಿ 500 ರೂಪಾಯಿ ಲಕ್ಷಕ್ಕೆ ಸ್ಟ್ಯಾಂಪ್ ಡ್ಯೂಟಿ ತಗೊತಾ ಇದ್ದಾರೆ. ಇದು ಬಸ್ ದರ ರೈಸ್ ಮಾಡಿದ್ದಾರೆ. ಎಲ್ಲ ತರಕಾರಿಗಳಿಂದ ಹಿಡಿದು ರೇಷನ್ ಹಿಡಿದು ಎಲ್ಲ ಕೂಡ ರೈಸ್ ಮಾಡಿದ್ದಾರೆ. ಚಾಪಾಕಾಗೋದು 20 ರೂಪಾಯಿ 100 ರೂಪಾಯಿ ಚಾಪಾಕಿಲ್ಲ. ವ್ಯಾಲ್ಯೂಯೇಷನ್, ಲ್ಯಾಂಡ್ ವ್ಯಾಲ್ಯೂಯೇಷನ್ ನಾವು ತೊಗೊಳೋದಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಮಾಡಿಕ್ಕಿರ್ತಾರೆ. ಇವತ್ತು ಎಲ್ಲಾದರೂ ವಿಧದಲ್ಲಿ ಹಾಲು ದರದಿಂದ ಎಲ್ಲ ದರನ ಹೆಚ್ಚಿಸಿ ಅವ್ರ ಶಾಸಕರಿಗೆ ಹಣ ಕೊಡೋಕ್ಕೆ ಅವ್ರ ಕ್ಷೇತ್ರಗಳಿಗೆ ಹಣ ಇಲ್ಲ, ಡೆವಲಪ್ಮೆಂಟ್ ಮಾಡ್ತಾರೆ. ಅದಕ್ಕೆ ಈ ಒಂದು ಮೀಸಲಾತಿನ ಕೊಡಬೇಕಾಗಿರೋ ಮೀಸಲಾತಿನ ಅದನ್ನು ಆಟ ಆಡ್ತಾರೆ, ಕಣ್ಣ ಮುಚ್ಚಲ ಆಟ ಆಡ್ತಾ ಇರೋದು ಸಿದ್ದರಾಮಯ್ಯ ಶೋಭೆ ಅಲ್ಲ. ಇವತ್ತು ದಲಿತ ಪರ ಅಹಿಂದ ನಾಯಕ ಅಂತ ಹೇಳ್ಕೊಂಬಂದು ಇವತ್ತು ಅಹಿಂದ ಜನಕ್ಕೆ 42,000 ಕೋಟಿ SC ಜನ ಅಂತ ದುಡ್ಡು ಹೊಡೆದಿದ್ದಾರೆ. ಇವ್ರು ಯಾವ ರೀತಿ ದಲಿತ ಪರ ಅಂತ ನೀವೇ ಕೇಳಬೇಕಾಗ್ತದಲ್ವ? 42,000 ಕೋಟಿ ಹೊಡೆದಿರೋದು. ದಲಿತರು ಯಾವ ರೀತಿ ಅವ್ರು ವೋಟ್ ಹಾಕ್ತಾರೋ ಗೊತ್ತಿಲ್ಲ. ದಲಿತರು ಕೂಡ ಅವ್ರ ಹಿಂದೆ ಏನಿಲ್ಲ. ದಲಿತರು ಬಿಡಿ ನಮ್ಮ ಪಕ್ಷದ ಜೊತೆ ಬರ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರು ಅವ್ರಿಗೆ ವೋಟ್ ಬ್ಯಾಂಕ್ ಮಾಡಿದ್ರು. ಅಲ್ಪಸಂಖ್ಯಾತರು ಕೂಡ ಅವ್ರ ವಿರುದ್ಧ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ಇವ್ರ ನಾಟಕ, ಸಿದ್ದರಾಮಯ್ಯ ಅವ್ರದ್ದು ನಾಟಕ ಇದು ಮೀಸಲಾತಿ ಆಡ್ತಾರೆ. ಜನ ಸಕಾರಾತ್ಮಕ ಉತ್ತರ ಕೊಡ್ತಾರೆ. ನಿಜವಾದ ಅರ್ಹತೆ ಇರುವಂಥ ವೋಟರ್ಸ್ನ ಜಾಯಿನ್ ಮಾಡಿ 100% ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಳುಬಾಗಿಲಲ್ಲಿ ನಾವು 2028ಗೆ BJP ಪ್ರದರ್ಶನ ಗೌತನ ಅಪಚಯ ಆಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ನರೇಂದ್ರ ಮೋದಿಜಿಯವರು ನೀವು ನೋಡಿದಾಗಿಂದ ಮೊದಲಿಂದ ಸಿಂಹ ಪಾಲು ಅತಿಥಿ ಕೊಡ್ತಾ ಬರ್ತಾ ಇರೋದು ನಮ್ಮ ಹೆಣ್ಮಕ್ಳಿಗೆ. ಅದು ಜವಾಬ್ದಾರಿ ಇರ್ಬೋದು, ಅಥವಾ ಅಧಿಕಾರ ಇರ್ಬೋದು. ಹಾಗೆ ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಾಡಿರ್ಬೋದು, ಇದು ಪ್ರೆಸಿಡೆಂಟ್ ಮಾಡಿರ್ಬೋದು. ಮಹಿಳೆಯರಿಗೆ ಅದರ 33% ಕೊಡೋ ಮೂಲಕ ನಮ್ಮ ಇಲ್ಲಿನ ಮಹಿಳೆಯರು ಕೂಡ ಹೆಚ್ಚಿನ ನಾವು ಇಲ್ಲೇ ಮಹಿಳೆಯರು ಆಗಬೇಕಾದ್ರೆ MLA ಆಗ್ಬೋದು, MP ಆಗ್ಬೋದು, ಆ ಥರದ ಅವಕಾಶ ಸಿಗುತ್ತೆ. ಹಾಗಾಗಿ ನಮ್ಮ ಮಹಿಳೆಯರು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವಾಗಲೂ ಪಕ್ಷದ ತಗೋದು ಕೆಲಸ ಮಾಡ್ತಿದ್ರೆ, ಮುಂದಿನ ದಿನಗಳಲ್ಲೂ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಮುಂದಿನ ಹೆಣ್ಮಕ್ಳು ಕೂಡ ನಾವು ತಿಳ್ಕೊಳ್ಳೋದಷ್ಟೇ. ಬನ್ನಿ, ನಾವು ಮುಂದೆ ಒಳ್ಳೆ ದೇಶ ಕಟ್ಟೋಣ, ನಿರ್ಭರ ದೇಶ ಮಾಡೋಣ, ಇದು ವಿಕಾಸ ಭಾರತ ಮಾಡೋಣ. ಅದಕ್ಕೆ ಕೈ ಜೋಡಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈಗ ಏನೋ ಒಳ್ಳೇದು ಮಾಡಿದ್ರೆ ಯಾರೂ ಅದನ್ನು ಸಹಿಸೋದಿಲ್ಲ. ಇವಾಗಲೂ ಸಾವಿರಾರು ರೂಪಾಯಿಗಳು ಒಂದು BPCಗಳಿಗೆ ಮಾತ್ರೆ ತೊಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಆಗೋದಿಲ್ಲ, ಕೈಗೊಳ್ಕೊಂಡಿಲ್ಲ. ಎಷ್ಟೋ ನೀವು ಗ್ಯಾಂಗ್ರೀನ್ ಆಗಿ ಶುಗರ್ ಪೇಷಂಟ್ಸು ಕಾಲು ಕೈ ಕಳ್ಕೊಂಡಿರೋದು ನೋಡಿರ್ಬೋದು. ಹಾಗೆ BP ಆಗಿ ಗೋಮಾಗೋಗಿ ತೀರ್ಕೊಂಡಿರೋದು ನೋಡ್ಬೋದು. ಅದನ್ನು ಕೈಗೆತ್ತುವ ದರದಲ್ಲಿ ಸರ್ವೇ ಸಾಮಾನ್ಯರಿಗೆ ಔಷಧಿ ಕೊಡುವಂಥ ಒಳ್ಳೆಯ ಕೆಲಸನ ನಮ್ಮ ಮೋದಿಯವರು ಮಾಡಿದ್ದಾರೆ. ಅದು ದಬ್ಬಾಳಿಕೆ ಮಾಡ್ತಾ ಇರೋದು ಅವ್ರ ದೌರ್ಭಾಗ್ಯ ಅಂತ ಹೇಳೋದು.